ನೀವು ಹಣೆಪಟ್ಟಿ ಕಟ್ಕೊಂಡಿದ್ದೀರಲ್ಲಪ್ಪ, ನೀನು ಸೆಕ್ಯುಲರ್ ಆದ್ರೆ ಈ ಕಡೆ ಬಾ, ಕೋಮುವಾದಿ ಆದ್ರೆ ಅಲ್ಲೇ ಕೂತು. ರಾಷ್ಟ್ರ ಏನ್ ಸ್ವಾತಂತ್ರ್ಯ, ನೀವೇ ರಾಷ್ಟ್ರ ಸ್ವಾತಂತ್ರ್ಯ ಇತ್ತಂಗ್ ಕೊಟ್ಟವ್ರು ಸ್ವಾತಂತ್ರ್ಯನ. ಸುಮ್ಮನೆ ಇವೆಲ್ಲ ಯಾಕ್ರಿ ಮಾತಾಡ್ತೀರಿ? ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟವರು ನಾವು ರಾಷ್ಟ್ರವಾದಿಗಳಲ್ಲ, ಸ್ವಾತಂತ್ರ್ಯದಲ್ಲಿ ಸುಮ್ಮನೆ ಕೂತಿದ್ದವರು ರಾಷ್ಟ್ರವಾದಿಗಳು. ಏನ್ರಿ ಇದು ವಿಚಿತ್ರ? ಏನ್ರಿ ವಿಚಿತ್ರ ಇದು? ಯಾರ್ರಿ ರಾಷ್ಟ್ರವಾದಿಗಳು? ನಾವು ರಾಷ್ಟ್ರವಾದಿಗಳು, ನಾವು ನಿಜವಾದಂತ ರಾಷ್ಟ್ರವಾದಿಗಳು. ನೀವು ಅವತ್ತಿನ ಕಾಂಗ್ರೆಸ್ ಒಂದು ರಾಜಕೀಯ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದ್ರು. ಅವತ್ತಿನ ಕಾಂಗ್ರೆಸ್ ಒಬ್ರು ಮಾತಾಡಿ, ಸಭಾಪತಿ ಅವರು ಒಬ್ರು ಮಾತಾಡಿ. ರವಿಕುಮಾರ್ ಈಗ ರವಿಕುಮಾರ್ ಕೂತ್ಕೊಂಡ್ರಿ, ಆಮೇಲೆ ಮಾತಾಡಿ. ಮುಗಿಸ್ಬಿಡ್ತೇನೆ ಆಮೇಲೆ ರವಿ ಒಂದ್ ನಿಮಿಷ. ವಿರೋಧ ಪಕ್ಷ ನಾಯಕರು ಮಾತಾಡುವಾಗ ನೀವು ಮಾತಾಡಬಾರದು. ಯಾರೇ ಹೇಳ್ತೀನಿ ನಿಮಗೆ, ಸಭಾ ನಾಯಕರು ಮಾತಾಡುವಾಗ ಉಳಿದವ್ರು ಮಾತಾಡಬಾರ್ದು. ಆಯ್ತು, ಮಾತಾಡಿ. ಯಾರು ಮಾತಾಡುವ? ಒಂದೆರಡು ನಿಮಿಷ ಮಾತಾಡಿ. ಎರಡನೇ ಬಾರಿ MLC ಇಲ್ಲ, ಒಂದನೇ ಬಾರಿ, ಫಸ್ಟ್ ಟೈಮ್ ಅಲ್ಲ, ಎರಡನೇ ಬಾರಿ ಮಾಡೋದಾದ್ರೆ ನಾಮಿನೇಟ್ ಮಾಡಿಸ್ಕೊಳ್ಳಿ, ಕೂತ್ಕೊಳ್ಳಿ. ಯಾಕಂದ್ರೆ ಸಮರ್ಥವಾಗಿ ಸುಳ್ಳಿನೇ ಸಮರ್ಥನೆ ಮಾಡ್ತೀರಿ. ಅಲ್ಲಲ್ಲ, ಕೂತ್ಕೊಳ್ಳಿ ಪ್ಲೀಸ್. ಸಭಾಪತಿ ಅವ್ರಿಗೆ ಗೌರವ ಕೊಡ್ರಿ. ನನ್ನನ್ನು ಅಲ್ರಿ, ನೀವು ಇಬ್ರು ಮಾತಾಡಬೇಡಿ. ಹೇಳಿಯೇ ಬಚಾವಾಗ್ತೀರಿ ಅಂತ ಮುಖ್ಯಮಂತ್ರಿ ಹೇಳಿದ್ರು. ಆ ವಿಚಾರದಲ್ಲಿ ನಮ್ಗೆ ಅವ್ರನ್ನ ಮೀರಿಸೋ ಶಕ್ತಿ ಇಲ್ಲ ಸಭಾಪತಿ ಅವರೇ. ನೀವು ಸುಳ್ಳನ್ನು ಸತ್ಯ ತಲೆ ಮೇಲೆ ಹೊಡೆದಾಗ ಹೇಳ್ತೀರಿ. ಅದು ಯಾಕೆ ಹೇಳ್ತೀರಿ? ಅದೊಂದು ಅದ್ಭುತವಾದ ಕೆಲಸ. ಅದೊಂದು ಅದ್ಭುತವಾದ ಕೆಲಸ. ಈ ರಾಜ್ಯದ ಜನ ತೀರ್ಮಾನ ಮಾಡ್ತಾರೆ ಬಿಡ್ರಿ. ಯಾರು ಸುಳ್ಳು ಹೇಳ್ತಾರೆ, ಕೂತ್ಕೊಳ್ಳಿ, ನೀವೆಲ್ಲ ಬಿಡ್ರಿ. ಯಾರು ಸುಳ್ಳು ಹೇಳ್ತಾರೆ, ಯಾರು ಸತ್ಯ ಹೇಳ್ತಾರೆ ಅಂತ ಸುಳ್ಳು ಒಂದು ಕಡತಕ್ಕೆ ಹಾಕಬೇಡ್ರಿ. ನಾವು ನೀವಲ್ಲ, ನೀವು ಸತ್ಯ ಹೇಳ್ತೀರಿ ಅಂತ ಹೇಳ್ತೀರಿ, ನಮ್ಮನ್ನು ಸುಳ್ಳು ಹೇಳ್ತೀರಿ ಅಂತ ಹೇಳ್ತೀರಿ. ನೀವು ಸುಳ್ಳು ಹೇಳ್ತಾ ಇದ್ರು ಸತ್ಯನೇ ಹೇಳ್ತೀವಿ ಅಂತ ಹೇಳ್ತೀರಿ. ಏನ್ ಮಾಡಕ್ಕಾಗತ್ತೆ? ಮುಖ್ಯಮಂತ್ರಿ ಸದನದಲ್ಲಿ ಸುಳ್ಳು ಹೇಳಿದ್ದು ಅನ್ಪಾರ್ಲಿಮೆಂಟ್ ಆಗುತ್ತೆ, ಅದನ್ನ ಸತ್ಯಕ್ಕೆ ದೂರವಾದ ಅಂತ ಹೇಳ್ಬೇಕು. ಏನು ಎರಡೂ ಒಂದೇ? ಅನ್ಪಾರ್ಲಿಮೆಂಟ್ರಿ ಏನಲ್ಲ, ಸುಳ್ಳು ಅನ್ನೋದು ಈಗ ಪಾರ್ಲಿಮೆಂಟ್ರಿನೇ. ಅದು ಅನ್ಪಾರ್ಲಿಮೆಂಟ್ರಿ ಅಲ್ಲ, ಸುಳ್ಳು ಅನ್ನೋದು. ಆಯ್ತು, ನೀವು ನಿಮ್ಮ ಅಪ್ಪಣೆ ಮೇರೆಗೆ ಸತ್ಯಕ್ಕೆ ದೂರವಾದಂತ ಮಾತುಗಳನ್ನ ಹೇಳ್ತಾರೆ, ಆಗ್ಬೋದಾ? ಓಕೆ. ಮಾನ್ಯ ಸಭಾಪತಿಯವರೇ, ಈ ಸ್ವಾತಂತ್ರ್ಯ ಹೋರಾಟ, ಇವರು ರವಿಕುಮಾರ್ ಅವರು ರಾಷ್ಟ್ರೀಯತೆ ಅಂತ ಹೇಳ್ತಾರೆ. ಈ ದೇಶಕ್ಕೆ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿ ಆಸ್ತಿ ಪಾಸ್ತಿ ಕಳ್ಕೊಂಡು, ಪ್ರಾಣ ಕಳ್ಕೊಂಡು, ಹುತಾತ್ಮರಾಗಿ ಜೈಲಿನಲ್ಲಿದ್ದು ಅವರು ರಾಷ್ಟ್ರಪ್ರೇಮಿಗಳು. ನೀವು ರಾಷ್ಟ್ರಪ್ರೇಮಿಗಳು. ನಾವು ರಾಷ್ಟ್ರಪ್ರೇಮಿ. 1925ನೇ ಇಸ್ವಿನಲ್ಲಿ ಜನಸಂಘ ಪ್ರಾರಂಭ ಆಯಿತು ಅಲ್ಲ, ಎಂಥದ್ದು RSS. ಅದಾದ್ಮೇಲೆ 1951ನೇ ಇಸ್ವಿನಲ್ಲಿ ಜನಸಂಘ ಪ್ರಾರಂಭ ಆಯಿತು. 80ರಲ್ಲಿ BJP ಪ್ರಾರಂಭ ಆಯಿತು. 25ರಿಂದ 47ರವರೆಗೆ ಯಾವತ್ತು ಪಾರ್ಟಿಸಿಪೇಟ್ ಮಾಡಿದ್ರಿಯಪ್ಪ? ನಾವು ಹೇಳ ಯಾರು ಲೀಡರ್ಶಿಪ್ ತಗೊಂಡಿದ್ದವ್ರು ಯಾರು? ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟವರು ಮಹಾತ್ಮ ಗಾಂಧೀಜಿಯವರ ನಾಯಕತ್ವದಲ್ಲಿ ಕಾಂಗ್ರೆಸ್ನವರು, ಜವಾಹರ್ಲಾಲ್ ನೆಹರೂರವರು, ವಲ್ಲಭಾಯ್ ಪಟೇಲ್ ರವರು, ಆಜಾದ್ ಅವರು, ಆಮೇಲೆ ಸುಭಾಷ್ ಚಂದ್ರ ಬೋಸ್ ರವರು, ಇವರೆಲ್ಲರ ನಾಯಕತ್ವದಲ್ಲಿ ಏನು ವಾಜಪೇಯಿ ಅವರು ಹೋಗಿದ್ರ, ಅದ್ವಾನಿ ಅವರು ಹೋಗಿದ್ರ, ನರೇಂದ್ರ ಮೋದಿ ಅವರು ಹೋಗಿದ್ರ, ಮುಖ್ಯಮಂತ್ರಿ ಮಾತಾಡ್ತಾರೆ. ದೇಶಕ್ಕೋಸ್ಕರ ಪ್ರಾಣತ್ಯಾಗ ಮಾಡಿದ್ರ? ಇವೆಲ್ಲ ಮಾಡೋದು ಬೇಡ. ಮಾನ್ಯ ಸಭಾಪತಿ ಅವರೇ, ನಾನು ಈಗ ಆ ವಿಚಾರಕ್ಕೆ ಹೋಗೋದು, ಬಜೆಟ್ ಬಂದ್ಬಿಟ್ಟು ರಾಜಕೀಯಕ್ಕೆ ಹೋಗೋದು. ರಾಜ್ಯಪಾಲ
ಏಯ್ ಕೊಡ್ಸಿ ಬಿಡಿ, ಕೂತ್ಕೊಳ್ಳಿ. ಏನ್ ಮಾತಾಡ್ತಾರೆ ಪದೇ ಪದೇ ಬಿಡಿ. ಆಮೇಲೆ ಅವ್ರು ಮಾತಾಡಿ ಅವರು ನೋಟ್ ಮಾಡ್ಕೊಂಡು ಮಾತಾಡ್ತಾರೆ ಸಭಾಧ್ಯಕ್ಷರು. ಒಂದ್ ನಿಮಿಷ ಸಂಕನೂರೇ, ಒಂದ್ ನಿಮಿಷ. ಸಂಕನೂರವರಿಗೆ ಬಿಜೆಪಿ ಗೊತ್ತಿಲ್ಲ, ಕಾಂಗ್ರೆಸ್ ಗೊತ್ತಿಲ್ಲ, ನಮ್ಮಲ್ಲೇ ಇದ್ದು ಹೋದವರು ಜನತಾ ಪಾರ್ಟಿ ಹೋದವರು ಅವರು ಅಲ್ಲಿಗೆ. ಪೂಜಾರಿ ನಿಮ್ಗೆ ಅದು ಗೊತ್ತಿಲ್ಲ, ಇದು ಕೇಳಿ, ಗೊತ್ತಿಲ್ಲ. ಒಂದ್ ನಿಮಿಷ. ಏನ್ ಬಿಜೆಪಿ RSS ಹುಟ್ಟಿದಾಗಲೇ ಇರ್ಲಿಲ್ಲ, ನೀವು ಇರ್ಲಿಲ್ಲ, ಕೇಳಿ. ಪೂಜಾರಿ ಯಾಕೆ ಒಂದ್ ನಿಮಿಷ ರೀ. ಮಾತಾಡ್ತಿದ್ರಿ? ಪೂಜಾರಿ ಅವ್ರೆ, RSS ನ ವಿರೋಧ ಮಾಡ್ಕೊಂಡಿದ್ದವ್ರು ನೀವು ಪೂಜಾರಿ ಅವ್ರೆ, ನಮ್ಮ ಜೊತೆನಲ್ಲಿ. ರೀ ಸಂಕನೂರೇ, ಸುಮ್ನೆ ಯಾರ್ಯಾಗೆ ಒಂದ್ ನಿಮಿಷ ಪೂಜಾರಿ ಒಂದ್ ಕೇಳ್ರಿ, ಕೇಳುದೆ ಒಂದ್ ನಿಮಿಷ, ಒಂದ್ ನಿಮಿಷ, ಮುಖ್ಯಮಂತ್ರಿಗಳು ಬಂದಿದ್ದಾರೆ, ಒಂದ್ ನಿಮಿಷ ಸದನ ಪೂಜಾರಿ ಉಪಯೋಗಿಸ್ಕೊಳ್ರಿ. ಕೇಳ್ರಿ. ಏನಕ್ಕೆ ಜನಪರ ಕೆಲಸ ಯಾಕ್ರಿ ಸುಮ್ಕುದು ಗೊತ್ತಿಲ್ಲ ನೋಡಿ, ಯಾವಾಗ ಯಾರಿಗೆ ಕೊಡ್ಬೇಕು ಬಿಡು ನನಗೆ ಗೊತ್ತಿದೆ, ನೀವು ನಡು ವಕೀಲಿಕೆ ಮಾಡಬೇಡಿ.